ನಮಸ್ಕಾರ. ಇವತ್ತೇನು ಹೇಳಕ್ಕೆ ಬಂದಿನಂದರೆ, ನಮ್ಮ ಇಂಡಿಯಾದಲ್ಲಿ ಪ್ರಮುಖವಾಗಿ ಸನ್ ಟೆಂಪಲ್ಸ್ ಇದ್ದಾವೆ. ಸೊ ಅದರಲ್ಲಿ ಮೇಜರ್ ಆಗಿ ಕೋನಾರ್ಕ್ ಸನ್ ಟೆಂಪಲ್ಲು, ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದೆ. ಸೊ ಅದು ಕಂಪ್ಲೀಟ್ ಮಾಡಿದ್ವಿ ನೋಡಿ. ಈಗ ಗುಜರಾತಲ್ಲಿ ಮೊದೇರಾ ಸನ್ ಟೆಂಪಲ್ ಅಂತ ಇದೆ. ಸೊ ಮೊದೇರಾ ಸನ್ ಟೆಂಪಲ್ ಯಾವ ಥರ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್. ಇದೇ ಕಾರಲ್ಲಿ ನಾವೀಗ ಟೆಂಪಲ್ಗೆ ಹೋಗೋಕೆ ರೆಡಿ ಆಗಿದ್ದೀವಿ. ಇವರೇ ನೋಡಿ ನಮ್ಮನ್ನು ಕರ್ಕೊಂಡು ಹೋಗೋ ನಮ್ಮ ಡ್ರೈವರು, ನಮ್ಮ ಕಾರ್ತಿಕ್ ಸರ್ ಕೂಡ ಹಿಂದೆ ಇದ್ದಾರೆ. ಸೊ ನಮ್ಮ ಜರ್ನಿ ಬಿಗಿನ್ ಆಗ್ತಾಯಿದೆ. ನಮ್ಮ ಹೋಟಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಅಹಮದಾಬಾದಿಂದ ಮೇಸಾನ ಡಿಸ್ಟಿಕ್ ಹೋಗ್ತಾ ಇದ್ದೀವಿ. ಸೊ ಸನ್ ಟೆಂಪಲ್ ಅದೇ ಡಿಸ್ಟಿಕಲ್ಲಿ ಬರೋದು, ಮೊದೇರಾ ಸನ್ ಟೆಂಪಲ್ಗೆ. ಮೊದೇರಾ ಅಂತ ವಿಲೇಜು, ಇದು ಬಂದುಬಿಟ್ಟು ಮೇಸಾನ ಡಿಸ್ಟಿಕಲ್ಲಿ ಬರುತ್ತೆ. ಸೊ ಇದು ಆ್ಯಕ್ಚುಲಿ 11th ಸೆಂಚುರಿ ಟೈಮಲ್ಲಿ ನಿರ್ಮಾಣ ಮಾಡಿರೋದು, ಅಂದರೆ ಚಾಳುಕ್ಯ ಎಂಪೈರ್ ಟೈಮಲ್ಲಿ ನಿರ್ಮಾಣ ಮಾಡಿರೋದು ಅಂತ ಹಿಸ್ಟ್ರಿ ಹೇಳುತ್ತೆ. ಸುಮಾರು 1026ರಿಂದ 1027 ಸೆಂಚುರಿಯಲ್ಲಿ ನಿರ್ಮಾಣ ಆಗಿರೋ ಟೆಂಪಲ್ಲು ಇದು. ಆಗಿನ ನಮ್ಮ ಹಿಂದೂ ಟೆಂಪಲ್ಗೆ ಇದನ್ನು ಸೂರ್ಯನಿಗೆ ಅರ್ಪಣೆ ಮಾಡಿರೋ ಒಂದು ಟೆಂಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಇದರಲ್ಲಿ 2 ಟೆಂಪಲ್ ಥರ ಕಾಣ್ತಾ ಇದೆಯಲ್ಲ ನಿಮಗೆ, ಅದರಲ್ಲಿ ಬಂದುಬಿಟ್ಟು ಒಂದು ಗುಡ ಮಂಟಪ, ಇನ್ನೊಂದು ಸಭಾ ಮಂಟಪ ಅಂತ 2 ಇದೆ. ಸೊ ಆಮೇಲೆ ನೀವು ಈ ಕಲ್ಯಾಣಿ ನೋಡ್ತಾ ಇರ್ಬೋದು, ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಕಲ್ಯಾಣಿ ನಿರ್ಮಾಣ ಆಗಿರೋದು. ಇದರಲ್ಲಿ 108 ಚಿಕ್ಕ ಚಿಕ್ಕ ಟೆಂಪಲ್ಗಳೆಲ್ಲ ಇದೆ. ಇದನ್ನು ಅವರು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಆಗಿನ ಕಾಲದ ಚಾಳುಕ್ಯವರು ಬಂದುಬಿಟ್ಟು ಅಂತ ಒಂದು ಪ್ರಸಿದ್ಧಿ ಇದೆ. ಸೊ ಇದು ಕಂಪ್ಲೀಟು ಗುಜರಾತ್ ಆರ್ಕಿಟೆಕ್ಚರಲ್ ಇದರಲ್ಲೇ ಕಟ್ಟಿರೋದು. ಸೊ ತುಂಬ ಚೆನ್ನಾಗಿದೆ, ಒನ್ ಡೇ ಹೋಗಿ ಬರೋದಕ್ಕೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಳ್ಳೆ ಟ್ರಿಪ್ ಆಗುತ್ತೆ, ನೋಡ್ಬೋದು. ಚೆನ್ನಾಗಿದೆ, ಆರ್ಕಿಟೆಕ್ಚರಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಪೀಸ್ಫುಲ್ ಆಗಿದೆ ಎಲ್ಲ, ಎನ್ವೈರ್ನಮೆಂಟಲ್ ಅಷ್ಟು ಕ್ರೌಡ್ ಏನಿರಲ್ಲ. ಸೊ ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಬರ್ಬೋದು, ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು.